ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ತುಘಲಕ್ ದರ್ಬಾರ್ ಅಂದ್ರೆ ಹೇಗಿತ್ತು ಗೊತ್ತಾ? ಮತಾಂಧನಾಗಿದ್ದ ತುಘಲಕ್ ದೇವಾಲಯಗಳ ಮೇಲೆ ದಾಳಿ ಮಾಡಿಸಿದ. ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಕೊಡದೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ. ಜನರ ಮೇಲೆ ತೆರಿಗೆ ಹೊರೆಯನ್ನು ಹೇರಿದ. ಹಿಂದೂಗಳ ಮೇಲೆ ಬಲವಂತದ ಕ್ರಮಗಳನ್ನು ತೆಗೆದುಕೊಂಡ. ಇದೆಲ್ಲ ತುಘಲಕ್ನ ಹುಚ್ಚಾಟಗಳು. ಆದರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿದರೆ ಕರ್ನಾಟಕ ಮತ್ತೆ ತುಘಲಕ್ ದರ್ಬಾರಿಗೆ ಒಳಪಟ್ಟಿದೆ ಅನ್ನೋ ಅನುಮಾನ ಮೂಡುತ್ತೆ. ಕುಸಿದ ಆಡಳಿತ ಯಂತ್ರ, ಅಧಿಕಾರ ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯನವರ ತಂತ್ರ ಬೇರೆ, ನಾನೇ ಸಿಎಂ ಆಗಬೇಕು ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಹಠ, ಹೀಗೆ ಸಾಲು ಸಾಲು ಪಟ್ಟಿಗಳನ್ನು ನೋಡಿದರೆ ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ಇದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಬಿಡಿ. ವೀಕ್ಷಕರೇ, ಹಾಗೆ ಸುಮ್ಮನೆ ಯೋಚಿಸಿ ನೋಡಿ, ನಿಮ್ಮೂರಿನ ರಸ್ತೆಗಳು ಚೆನ್ನಾಗಿದೆಯಾ? ನೀವುಗಳು ಓಡಾಡುವ ಬಸ್ಗಳು ಸರಿಯಾಗಿದೆಯಾ? ರಿಪೇರಿ ಆಗಿದೆಯಾ? ಬಸ್ಗಳಲ್ಲಿ ಎಲ್ಲರೂ ಕೂತ್ಕೊಳ್ಳುವಷ್ಟು ಬಸ್ಸುಗಳು ಓಡಾಡ್ತಾ ಇದೆಯಾ? ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಕಚೇರಿಗಳ ತನಕ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆಯಾ? ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಹೊಸ ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಲಾಗ್ತಾ ಇದೆಯಾ? ಉದ್ಯೋಗ ಸಿಗ್ತಾ ಇದೆಯಾ? ಯಾವುದಾದ್ರೂ ಕಾಮಗಾರಿಗಳು ಪೂರ್ಣ ಆಗಿದೆಯಾ? ಇದೆಲ್ಲವನ್ನ ನೀವೇ ಗಮನಿಸಿ ನೋಡಿ. ಸುಮ್ಮನೆ ಕೂತು ಯೋಚನೆ ಮಾಡಿ. ನಾನು ತುಘಲಕ್ ಆಡಳಿತ ಉದಾಹರಣೆ ನೀಡಿದ್ದು ನಿಜ ಅನಿಸುತ್ತೆ ನಿಮಗೆ. ಇದಿಷ್ಟು ನಿಮ್ಮೂರು ನಿಮ್ಮ ಜಿಲ್ಲೆಯ ಕಥೆ ಆದರೆ ರಾಜ್ಯದ ಕಥೆಯು ಇನ್ನಷ್ಟು ಭೀಕರವಾಗಿದೆ. ಶಾಲೆ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಹೆಚ್ಚಾಗ್ಬಿಟ್ಟಿದೆ. ಓದೋಕೆ ಹೋಗುವ ಮಕ್ಕಳ ಕೈಗೆ ಮಾದಕ ವಸ್ತು ಸಿಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಎಗ್ಗಿಲ್ಲದೆ ಡ್ರಗ್ಸ್ ದಂಧೆ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಹಳ್ಳ ಹಿಡಿದಿದೆ. ಸಿಎಂ ಮಾತು ಸಚಿವರು ಕೇಳ್ತಾ ಇಲ್ಲ, ಸಚಿವರ ಮಾತು ಶಾಸಕರು ಕೇಳ್ತಾ ಇಲ್ಲ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಭ್ರಷ್ಟಾಚಾರದ ಕಮಟು ವಾಸನೆ ಮೂಗಿಗೆ ಬಡಿತಾ ಇದೆ. ಲೋಕಾಯುಕ್ತ ದಾಳಿಗಳು, ಸಚಿವರಾಗಿದ್ದ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದೇ ಇದಕ್ಕೆ ಉದಾಹರಣೆ. ಇದೆಲ್ಲ ಒಂದು ಲೆಕ್ಕ ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಗೂಂಡಾ ರಾಜ್ಯ ನಿರ್ಮಾಣ ಆಗಿರೋದು ಮತ್ತೊಂದು ಭೀಕರ ಸಂಗತಿ ಆಗ್ಬಿಟ್ಟಿದೆ. ಇದಕ್ಕೆ ಸರಿ ಅನ್ನುವಂತೆ ರಾಜ್ಯ ಸರ್ಕಾರದ್ದೇ ಅಂಕಿಅಂಶಗಳು ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಸ್ಥಿತಿಗತಿಯನ್ನು ಎತ್ತಿ ತೋರಿಸುತ್ತೆ. ಹೌದು, ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 11 ಬಾಂಬ್ ಸ್ಫೋಟ, 2329 ರಾಬರಿ, 351 ಡಕಾಯಿತಿ ಪ್ರಕರಣಗಳು ದಾಖಲಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಸೈಬರ್ ವಂಚನೆ, ಕೊಲೆ ಪ್ರಕರಣಗಳು ಸೇರಿದಂತೆ ಅಪರಾಧ ಚಟುವಟಿಕೆಗಳ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಪೊಲೀಸರ ಭಯ ಇಲ್ಲದೆ ಕ್ರಿಮಿನಲ್ಗಳು ಹಾಡು ಹಗಲೇ ದರೋಡೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಲೂಟಿಯಂಥ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಕೃತ್ಯಗಳಿಗೆ ಕಡಿವಾಣ ಹಾಕುವಲ್ಲೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ಮಧ್ಯ ತರಾತುರಿಯಲ್ಲಿ RCB ಗೆಲುವಿನ ಕಾರ್ಯಕ್ರಮವನ್ನು ಆಯೋಜಿಸಿ 11 ಜನರ ಸಾವಿಗೆ ಕಾರಣವಾಗಿದ್ದು ಸರ್ಕಾರದ ಮತ್ತೊಂದು ಅವಾಂತರ. ಇನ್ನು ಕೊಲೆ ಪ್ರಕರಣಗಳು 2023ರಲ್ಲಿ 1294 ಪ್ರಕರಣಗಳು ನಡೆದರೆ 2024ರಲ್ಲಿ 1207, 2025ರಲ್ಲಿ 175 ದಾಖಲಾಗಿದೆ. ಪೋಕ್ಸೋ ಪ್ರಕರಣಗಳು 2023ರಲ್ಲಿ 3898, 2024ರಲ್ಲಿ 4019, ಹಾಗೆ 2025ರಲ್ಲಿ 594 ದಾಖಲೆ ಆಗಿದೆ. ಅತ್ಯಾಚಾರ ಪ್ರಕರಣಗಳಂತೂ 2023ರಲ್ಲಿ 601, 2024ರಲ್ಲಿ 736, ಹಾಗೆ 2025ರಲ್ಲಿ 124 ದಾಖಲಾಗಿದೆ. ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣಗಳು 2023ರಲ್ಲಿ 6492, 2024ರಲ್ಲಿ 6326, 2025ರಲ್ಲಿ ಇದುವರೆಗೆ 799 ಪ್ರಕರಣ ದಾಖಲಾಗಿದೆ. ಹೀಗೆ ರಾಜ್ಯದಾದ್ಯಂತ ಕೊಲೆ, ಸುಲಿಗೆ, ದರೋಡೆಯಂತಹ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇಷ್ಟಾದರೂ ರಾಜ್ಯದ ಗೃಹ ಸಚಿವರು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನೋದೇ ಮತ ಹಾಕಿದ ಮತದಾರರಿಗೆ ಮಾಡುವ ಅವಮಾನ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದಕ್ಕೆ ಮೈಸೂರಿನ ಉದಯಗಿರಿ ಹಿಂಸಾಚಾರಕ್ಕಿಂತ ಇನ್ನೊಂದು ಉದಾಹರಣೆ ಬೇಕಾ?
ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಪೋಸ್ಟ್ ಮಾಡಿದಂತ ಉದಯಗಿರಿಯಲ್ಲಿ ಮುಸ್ಲಿಮರು ಹಿಂಸಾಚಾರವನ್ನೇ ನಡೆಸಿದ್ರು. ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆದವು. ಎಸಿಪಿ ಶಾಂತಮಲ್ಲಪ್ಪ, ನಜರಾಬಾದ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಹದೇವಸ್ವಾಮಿ ಸೇರಿ 11 ಪೊಲೀಸ್ ಸಿಬ್ಬಂದಿಗಳಿಗೆ ಕಲ್ಲೇಟು ಬಿತ್ತು. 10ಕ್ಕೂ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಆಯಿತು. ಅಷ್ಟೇ ಅಲ್ಲ, ಉದಯಗಿರಿಯಲ್ಲಿ ಕಲ್ಲು ತೂರಾಟ ಮಾಡಿದವರ ಪತ್ತೆಗಿಳಿದ ಪೊಲೀಸರು ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಇರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದಿದ್ರು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಯುವಕರನ್ನ ಮಾರ್ಕ್ ಮಾಡಿದ್ರು. ಆದರೆ ಇದುವರೆಗೆ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಯಾವ ಶಿಕ್ಷೆಯಾಗಿದೆ? ಅಷ್ಟಕ್ಕೂ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದವರು ಯಾವ ಧರ್ಮದವರು ಅಂತ ತಿಳ್ಕೊಂಡ್ರೆ ಅವರಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಡ್ರಗ್ಸ್ ದಂಧೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲೇ 100 ಕೋಟಿ ರೂಪಾಯಿ ಡ್ರಗ್ಸ್ ಪತ್ತೆಯಾಗಿದೆ. ವಿದೇಶಿ ಪ್ರಜೆಗಳು ಬಂಧನಕ್ಕೀಡಾಗ್ತಾ ಇದ್ದಾರೆ ಅಂದರೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು ಎದ್ದೇಳ್ತವೆ. ಇನ್ನು ಬಟ್ಟೆ ವ್ಯಾಪಾರ ಮಾಡುವ ಸೋಗಿನಲ್ಲೂ ವಿದೇಶಿ ಪ್ರಜೆಗಳು ಡ್ರಗ್ಸ್ ದಂಧೆ ಮಾಡ್ತಿರೋದು ಕೂಡ ಬೆಚ್ಚಿ ಬೀಳಿಸುತ್ತೆ. ಅಷ್ಟೇ ಯಾಕೆ, ಡ್ರಗ್ಸ್ ದಂಧೆ ಕೇಸ್ನಲ್ಲಿ ರಾಜ್ಯ ಸಚಿವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಲಿಂಗರಾಜ್ನನ್ನೇ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿಗೆ ಡ್ರಗ್ಸ್ ದಂಧೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಎಂದಾಯಿತು. ಮಂಗಳೂರು, ಬೆಂಗಳೂರು ಸೇರಿ ರಾಜ್ಯದ ಶಾಲೆ ಕಾಲೇಜುಗಳಿಗೂ ಮಾದಕ ವಸ್ತು ದಂಧೆ ಕಾಲಿಟ್ಟಿದೆ. ಇಷ್ಟಾದರೂ ರಾಜ್ಯ ಸರ್ಕಾರ, ಘನವೆತ್ತ ಮುಖ್ಯಮಂತ್ರಿಯವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ರಾಜ್ಯದ ಜನರನ್ನ ಕಾಡ್ತಿರೋ $1 ಮಿಲಿಯನ್ ಪ್ರಶ್ನೆ. ಇದಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಸಾಲು ಸಾಲು ಹಿಂದೂ ಕಾರ್ಯಕರ್ತರು, ಮುಖಂಡರ ಹತ್ಯೆಗಳು ನಡೀತವೆ ಅನ್ನೋದು ಕಠೋರ ಸತ್ಯ. ಇತಿಹಾಸವನ್ನು ಕೆದಕಿ ನೋಡಿದರೆ ಸಿದ್ದರಾಮಯ್ಯನವರ ಮೊದಲ ಆಡಳಿತಾವಧಿಯಲ್ಲಿ ರಾಜ್ಯದಲ್ಲಿ 23 ಹಿಂದೂ ನಾಯಕರು ಹಾಗೆ ಕಾರ್ಯಕರ್ತರ ಹತ್ಯೆಯಾಗಿತ್ತು. ನಿರೀಕ್ಷೆಯಂತೆ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಹತ್ಯೆಗೈದವರು ಯಾರಿಗೂ ಶಿಕ್ಷೆ ಆಗಲಿಲ್ಲ. ಈಗ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ನಡೀತಾ ಇವೆ. ಮಂಗಳೂರಿನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದೆ ಇದಕ್ಕೆ ಸಾಕ್ಷಿ. ಇದುವರೆಗೂ ಸುಹಾಸ್ ಶೆಟ್ಟಿಯ ಹತ್ಯೆಯ ಅಪರಾಧಿಗಳಿಗೆ ಯಾವುದೇ ಶಿಕ್ಷೆ ಆಗಿಲ್ಲ. ಇದು ಸರ್ಕಾರದ ಮನಸ್ಥಿತಿಗೆ ಹಿಡಿದ ಕನ್ನಡಿ. ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಇಲ್ಲಿಗೆ ನಿಲ್ಲೋದಿಲ್ಲ. ತಮ್ಮ ನೋವು ಹಾಗೂ ಆಕ್ರೋಶವನ್ನ ಗಟ್ಟಿ ಧ್ವನಿಯಲ್ಲಿ ಹಿಂದೂ ಕಾರ್ಯಕರ್ತರು ತಮ್ಮ ಭಾಷಣಗಳ ಮೂಲಕ ಹೊರಹಾಕಿದ್ರೆ ಅದನ್ನು ಪ್ರಚೋದನೆ ಅಂತ ಹೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕುವ ಕಾಂಗ್ರೆಸ್ ಸರ್ಕಾರ ಅಮಾಯಕ ಹಿಂದೂ ಯುವಕರ ಕಗ್ಗೊಲೆ ನಡೆಸುವ ಮತಾಂಧರರನ್ನ ಬಂಧಿಸಲಿಕ್ಕೆ ಮಾತ್ರ ಹಿಂದೇಟು ಹಾಕ್ತಾರೆ. ಮಂಡ್ಯದ ಕೆರೆಗೋಡಿನಲ್ಲಿ ಧ್ವಜ ವಿವಾದ, ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಗಲಾಟೆ, ಹೀಗೆ ಹಿಂದೂಗಳ ಭಕ್ತಿ ಮತ್ತು ನಂಬಿಕೆಗಳ ಸಾಲು ಸಾಲು ಆಚರಣೆಗೆ ಅಡ್ಡಿಪಡಿಸಿದಂಥ ಮತಾಂಧ ಜಿಹಾದಿಗಳನ್ನೆಲ್ಲ ಹಾಯಾಗಿ ತಿರುಗಲಿಕ್ಕೆ ಬಿಟ್ಟು ಹಿಂದೂಗಳ ಮೇಲೆ ಮಾತ್ರ ಕೇಸು ಹಾಕಿ ಅವರನ್ನು ಕೋರ್ಟು ಕಚೇರಿ ಅಂತ ಸುತ್ತಿಸ್ತಿರೋದೇ ರಾಜ್ಯ ಸರ್ಕಾರದ ಸಾಧನೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಹಿಂದೂ ಮುಖಂಡರನ್ನ ಗುರಿಯಾಗಿಸಿಕೊಂಡು ಗಡಿಪಾರು ಪಟ್ಟಿ ಸಿದ್ಧಪಡಿಸಿರೋದು ಕೂಡ ಸರ್ಕಾರದ ಹಿಂದೂ ವಿರೋಧಿ ನಡೆಗೆ ಕೈಗನ್ನಡಿಯಾಗಿದೆ. ಹೀಗೆ ರಾಜ್ಯವನ್ನ ಹೀನಾಯ ಸ್ಥಿತಿಗೆ ತಂದಿರುವ ಸಿದ್ದರಾಮಯ್ಯನವರು ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಇದ್ದಾರೆ. ಅದರಲ್ಲೂ ಪಕ್ಷದಲ್ಲಿ ಅವರ ವಿರುದ್ಧ ನಡೀತಾ ಇರುವಂಥ ಪಿತೂರಿ, ಅಧಿಕಾರ ಹಂಚಿಕೆ ಕುರಿತು ಒಬ್ಬೊಬ್ಬರು ನೀಡುವ ಒಂದೊಂದು ಹೇಳಿಕೆಗೂ ಸಿದ್ದರಾಮಯ್ಯನವರನ್ನ ವಿಚಲಿತಗೊಳಿಸಿವೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಬೇಕು ಅಂತ ಹೋರಾಟ ಮಾಡ್ತಲೇ ಇದ್ದಾರೆ. ತಮ್ಮ ಬೆಂಬಲಿಗ ಶಾಸಕರನ್ನ ಒಗ್ಗೂಡಿಸೋದು, ಸಂಸತ್ ಚುನಾವಣೆಯಲ್ಲಿ ಸೋತಿರುವ ತಮ್ಮನ ಭವಿಷ್ಯವನ್ನು ಭದ್ರ ಮಾಡುವಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಇನ್ನು ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗದೆ ಸಚಿವರು ಹಾಗೂ ಸಿಎಂ ಕಚೇರಿಗೆ ಅಲೆಯೋದರಲ್ಲೇ ದಿನ ದೂಡ್ತಾ ಇದ್ದಾರೆ. ಅಭಿವೃದ್ಧಿಯನ್ನೇ ಮಾಡದೆ ಮುಂದಿನ ಚುನಾವಣೆಯಲ್ಲಿ ಜನರಿಗೆ ಹೇಗಪ್ಪ ಮುಖ ತೋರಿಸೋದು, ಹೆಂಗಪ್ಪ ವೋಟ್ ಕೇಳೋದು ಅನ್ನೋ ಚಿಂತೆಯಲ್ಲೇ ಇದ್ದಾರೆ. ಹೀಗೆ ಅಭಿವೃದ್ಧಿ, ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಅವಾಂತರ, ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಅಭಿವೃದ್ಧಿ ಮಾತ್ರ ಶೂನ್ಯ. ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ರಾಜ್ಯದ ಗತಿ ಅಧೋಗತಿ ಆಗೋದಂತೂ ನಿಶ್ಚಿತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.